ಇದು ಲಘು, ವೃಕ್ಷ ಮತ್ತು ತೀಕ್ಷ್ಣ ಗುಣಧರ್ಮವನ್ನು ಹೊಂದಿದೆ. ಇದರ ರುಚಿ ರಸ ಹೇಗಿದೆ ಅಂತ ಹೇಳಿದ್ರೆ ಮಧುರ, ತಿಕ್ತ ಮತ್ತು ಕಟು. ಅದ್ಭುತವಾದ ಪ್ರೋಟೀನು, ಜಿಂಕು ಮತ್ತು ಪ್ರೋಬಯೋಟಿಕ್ಕು, ಅದಷ್ಟೇ ಅಲ್ಲದೆ ಐರನ್ನು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು. ಇದರ ರಸವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಇದು ಫ್ಯಾಟ್ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡಿ ನಮ್ಮ ತೂಕ ಬಹಳ ಬೇಗ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಅತಿಯಾಗಿ ಹೃದಯದ ಬಡಿತ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು ಅದನ್ನು ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ ಅಂತ ಕರೀತಾರಲ್ಲ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ನುಗ್ಗೆ ಎಲೆಯ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನುಗ್ಗೆ ಎಲೆ ಬಹಳ ಉಪಯುಕ್ತವಾಗಿದೆ ಅನ್ನೋದ್ರ ಬಗ್ಗೆ ನೀವೆಲ್ಲ ವಿಚಾರ ಕೇಳಿರ್ತೀರಿ. ಆದರೆ ಯುಕ್ತಿಪೂರ್ವಕವಾಗಿ ಅದನ್ನು ಬಳಸ್ತಾ ಇದ್ದರೆ, ಅದು ನಮ್ಮ ಪ್ರಕೃತಿಗೆ ಹೊಂದಿಕೊಳ್ಳದೇ ಇದ್ದರೆ ಅದರಿಂದ ಸಮಸ್ಯೆಗಳು ಸಹ ಸಂಭವಿಸ್ಬೋದು. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅದರ ಪದಾರ್ಥ ಗುಣಧರ್ಮವನ್ನು ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೋಬೇಕು. ಆ ಪದಾರ್ಥ ಗುಣಧರ್ಮವನ್ನು ತಿಳ್ಕೊಳ್ಳದೆ ನಾವು ಅದನ್ನು ಬಳಸಿದರೆ ಅದರಿಂದ ನಮ್ಮ ಪ್ರಕೃತಿಗೆ ವಿರುದ್ಧವಾಯಿತು ಅಂತ ಹೇಳಿದರೆ ಸಮಸ್ಯೆಗಳು ಹೆಚ್ಚಾಗ್ತವೆ. ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ಇದರ ಮುಖ್ಯವಾಗಿರ್ತಕ್ಕಂಥ ಸ್ವಭಾವ ಏನಂತ ಹೇಳಿದ್ರೆ ಲಘು, ವೃಕ್ಷ ಮತ್ತು ತೀಕ್ಷ್ಣ. ಇದು ಲಘು, ವೃಕ್ಷ ಮತ್ತು ತೀಕ್ಷ್ಣ ಗುಣಧರ್ಮವನ್ನು ಹೊಂದಿದೆ. ಹಾಗೆಯೇ ಇದರ ರುಚಿ ಅಂದರೆ ರಸ ಅಂತ ಕರೀತಾರೆ. ರಸ ಹೇಗಿದೆ ಅಂತ ಹೇಳಿದ್ರೆ ಮಧುರ, ತಿಕ್ತ ಮತ್ತು ಕಟು. ಅಂದರೆ ಮಧುರ ಅಂದರೆ ಸಿಹಿ, ಆಮೇಲೆ ಕಟು ಅಂದರೆ ಖಾರ, ತಿಕ್ತ ಅಂದರೆ ಕಹಿ. ಈ ಮೂರು ರುಚಿಗಳನ್ನು ಇದು ಹೊಂದಿದೆ. ಅದಷ್ಟೇ ಅಲ್ಲದೆ ಇದರ ಗುಣಧರ್ಮ ಮತ್ತೊಂದು ಅಂತ ಹೇಳಿದ್ರೆ ಇದು ದೋಷಗಳಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿದ್ರೆ ಇದರ ನಿವಾರಣಾ ಗುಣಧರ್ಮ ಏನಿದೆ ಅಂತ ಹೇಳಿದ್ರೆ ವಾತದೋಷ ಮತ್ತು ಕಫದೋಷದ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಇದು ಹೊಂದಿದೆ. ಪಿತ್ತ ಪ್ರಕೃತಿಯವರಿಗೆ ಇದು ಹೊಂದಿಕೊಳ್ಳೋದಿಲ್ಲ. ಹಾಗಾಗಿ ಪಿತ್ತ ಪ್ರಕೃತಿಯವರು ಇದನ್ನು ಸೇವನೆ ಮಾಡಬೇಕಂದ್ರೆ ತುಂಬ ಎಚ್ಚರ ವಹಿಸಬೇಕು. ಯಾಕಂದರೆ ಇದು ಉಷ್ಣ ಗುಣಧರ್ಮವನ್ನು ಹೊಂದಿದೆ. ವೀರ್ಯ ಗುಣಧರ್ಮದಲ್ಲಿ ಉಷ್ಣ ವೀರ್ಯ ಗುಣಧರ್ಮವನ್ನು ಹೊಂದಿದೆ ಮತ್ತು ಇದು ವೃಕ್ಷ, ತೀಕ್ಷ್ಣ ಮತ್ತು ಲಘು ಗುಣಧರ್ಮವನ್ನು ಹೊಂದಿರೋದ್ರಿಂದ ಇದು ಪಿತ್ತ ಪ್ರಕೃತಿಯವರಿಗೆ ಸರಿಯಾಗಿ ಹೊಂದಿಕೊಳ್ಳೋದಿಲ್ಲ. ಅದಕ್ಕಾಗಿ ಯಾರು ಪಿತ್ತ ಪ್ರಕೃತಿಯವರು ನುಗ್ಗೆ ಸೊಪ್ಪನ್ನು ತಿಂತಾರೆ ಅವರಿಗೆ ಬ್ಲೀಡಿಂಗ್ ಆಗ್ಬೋದು, ಹೈಪರ್ ಅಸಿಡಿಟಿ ಆಗ್ಬೋದು, ತುಂಬ ಶರೀರದ ಒಳಗಡೆ ಉರಿ ಆಗ್ಬೋದು, ಮೂತ್ರದ ಉರಿ ಆಗ್ಬೋದು, ಪಾದ ಉರಿ, ಕೈ ಕಾಲು ಕಣ್ಣು ಎಲ್ಲ ಉರಿ ಬರ್ಬೋದು, ತುಂಬ ದಾಹ ಆಗ್ಬೋದು, ತಲೆ ಸುತ್ತದಂಗೆ ಆಗ್ಬೋದು, ಪಿತ್ತ ವೃದ್ಧಿಯಾಗಿ ಸುಮಾರು 60ಕ್ಕೂ ಹೆಚ್ಚು ಕಾಯಿಲೆಗಳು ಬರ್ಬೋದು. ಅದಕ್ಕೆ ಪಿತ್ತ ಪ್ರಕೃತಿ ಇರೋರು ಇದನ್ನು ಹೇಗೆ ಸೇವನೆ ಮಾಡಬೇಕಂದ್ರೆ ಪಲ್ಯ ಮತ್ತು ಸಾಂಬಾರು ರೂಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡಬೇಕು. ಇದರ ರಸವನ್ನು ಕುಡಿಯೋದಾಗಲಿ ಅಥವಾ ಇದರ ಪೌಡರನ್ನು ಔಷಧಿ ರೂಪದಲ್ಲಿ ಸೇವನೆ ಮಾಡೋದಾಗಲಿ ಅಂಥದನ್ನು ಪಿತ್ತ ಪ್ರಕೃತಿ ಇರೋರು ಮಾಡಬಾರ್ದು. ಹಾಗಿದ್ರೆ ವಾತ ಮತ್ತು ಕಫ ಪ್ರಕೃತಿ ಇರೋರಿಗೆ ಇದು ಸಂಜೀವಿನಿ ಆಹಾರ ಅಂತ ನಾನು ಹೇಳಿದೆ. ಯಾವ್ಯಾವ ಸಮಸ್ಯೆಗಳಲ್ಲಿ ಇದನ್ನು ಬಳಸ್ಬೋದು, ಇದರ ಪೋಷಕ ಸತ್ವಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಇದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ, ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಮತ್ತು ಫೈಬರ್ನ ಅಂಶ ಇದರಲ್ಲಿ ಅದ್ಭುತವಾಗಿ ಸಿಗ್ತವೆ. ಪ್ರಮುಖವಾಗಿರೋದನ್ನು ಹೇಳ್ತಾರೆ, ಇದರಲ್ಲಿ ಅದ್ಭುತವಾದ ಪ್ರೋಟೀನು, ಜಿಂಕು ಮತ್ತು ಪ್ರೋಬಯೋಟಿಕ್ಕು, ಅದಷ್ಟೇ ಅಲ್ಲದೆ ಐರನ್ನು, ಮ್ಯಾಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಅದರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟು, ಆಮೇಲೆ ಆ್ಯಂಟಿ ಇನ್ಫ್ಲಮೇಟ್ರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶಗಳನ್ನು ಕೂಡ ಇದು ಹೊಂದಿದೆ ಅಂಥೇಳಿ ಸಂಶೋಧನೆಗಳ ಮೂಲಕ ದೃಢಪಡಿಸಲಾಗಿದೆ. ಅದಷ್ಟೇ ಅಲ್ಲದೆ ಇದರಲ್ಲಿ ಹೇರಳವಾಗಿರ್ತಕ್ಕಂಥ ಒಂದು ಮೈಕ್ರೋ ನ್ಯೂಟ್ರಿಷನ್ಸ್ಗಳನ್ನು ನಾವು ಕಾಣಬಹುದು. ಹಾಗಾಗಿ ಇದನ್ನು ಸೂಪರ್ ಫುಡ್ ಅಂತಲೂ ಕೂಡ ಕರೆದಿದ್ದಾರೆ. ಈ ಒಂದು ಪದಾರ್ಥವನ್ನು ನಾವು ಪಲ್ಯ ರೂಪದಲ್ಲಿ, ಸಾಂಬಾರು ರೂಪದಲ್ಲಿ ಬಳಸ್ಬೋದು, ಅಥವಾ ಇದರ ಸ್ವರಸವನ್ನಾದರೆ 2ರಿಂದ 3 ಚಮಚ, ಅಂದರೆ ಸೊಪ್ಪನ್ನು ಜಜ್ಜಿ ರಸ ತೆಗೆದಿರ್ತಕ್ಕಂಥದ್ದು 2ರಿಂದ 3 ಚಮಚ ಸೇವನೆ ಮಾಡ್ಬೋದು. ಅದಷ್ಟೇ ಅಲ್ಲದೆ ಇದನ್ನು ಒಣಗಿಸಿ ಪುಡಿ ಮಾಡ್ಬೋದು. ಆ ಪುಡಿಯನ್ನು 1ರಿಂದ 3 ಗ್ರಾಮ್ನಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೋದು. ಹೀಗೆ ಪೌಡರನ್ನು ಅಥವಾ ಇದರ ರಸವನ್ನು ನಾವು ಸೇವನೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಾಗುತ್ತವೆ ಅಂತ ಹೇಳಿದ್ರೆ ಜಾಯಿಂಟ್ ಪೇನ್ ಇರೋರಿಗೆ ತುಂಬ ಉಪಯೋಗ ಆಗುತ್ತೆ. ರೊಮಟೈಡ್ ಆರ್ಥರೈಟಿಸ್ ಆಗಿರ್ಬೋದು, ಆಸ್ಟಿಯೋ ಆರ್ಥರೈಟಿಸ್ ಆಗಿರ್ಬೋದು. ಅದರ ಒಂದು ಸೊಪ್ಪಿನ ಸ್ವರಸ ಸಿಕ್ಕರೆ
ಆ ಒಂದು ಹಸಿ ಸೊಪ್ಪು ಸಿಕ್ಕರೆ ರಸವನ್ನು ಸೇವನೆ ಮಾಡಿದರೆ ಒಳ್ಳೆಯದು. ಅಕಸ್ಮಾತ್ ಹಸಿ ಸೊಪ್ಪು ಸಿಗದೇ ಇದ್ದಾಗ ಅದನ್ನೇನು ಮಾಡಬೇಕು ಅಂತ ಹೇಳಿದರೆ ನಾವು ಪೌಡ್ರ್ ಮಾಡಿ 1-3 ಗ್ರಾಮ್ ತೆಗೆದುಕೊಳ್ಬೋದು. ಜಾಯಿಂಟ್ ಪೇನ್ ಇದ್ದವರು ಇದರ ಜೊತೆಗೆ ಹಸಿ ಶುಂಠಿ ರಸ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ತೆಗೆದುಕೊಳ್ಳೋದು ಅತ್ಯಂತ ಪರಿಣಾಮಕಾರಿ. ಮತ್ತು ಅದಷ್ಟೇ ಅಲ್ಲದೆ ಯಾರಿಗೆಲ್ಲ ಹೊಟ್ಟೆಯಲ್ಲಿ ಹುಳ ಆಗಿರ್ತವೆ, ಜಂತು ಹುಳ ಆಗಿರ್ತವೆ ಅಂಥವರು ನುಗ್ಗೆ ಸೊಪ್ಪಿನ ರಸ ಅಥವಾ ನುಗ್ಗೆ ಸೊಪ್ಪಿನ ಪುಡಿಯನ್ನು 1 ಚಮಚ ಜೀರಿಗೆ ಪುಡಿಯ ಜೊತೆಗೆ ಸೇವನೆ ಮಾಡೋದ್ರಿಂದ ಆ ಜಂತು ಹುಳುಗಳು ಮತ್ತು ಕ್ರಿಮಿಗಳು ನಾಶವಾಗ್ತವೆ. ಅದಷ್ಟೇ ಅಲ್ಲದೆ ಓವರ್ ವೇಟ್ ಇರೋರು, ತೂಕ ಕಡಿಮೆ ಮಾಡಬೇಕು ಅಂತ ಹೇಳೋರು ಈ ಪೌಡ್ರನ್ನು ಅಥವಾ ಇದರ ರಸವನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ಇದು ಫ್ಯಾಟ್ ಮೆಟಬಾಲಿಸಮನ್ನು ಇನ್ಕ್ರೀಸ್ ಮಾಡಿ ನಮ್ಮ ತೂಕ ಬಹಳ ಬೇಗ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಉಷ್ಣವೀರ್ಯ ಗುಣಧರ್ಮವನ್ನು ಹೊಂದಿರೋದ್ರಿಂದ ಕಫಜ ಮತ್ತು ವಾತಜ ಒಂದು ಬ್ಲಾಕೇಜಸ್ಗಳನ್ನು ನರನಾಡಿಗಳಲ್ಲಾಗಿ ಕೆಲವೊಮ್ಮೆ ವೆರಿಕೋಸ್ ವೇನು, ಕಫಜ ಮತ್ತು ವಾತಜವಾಗಿ ವಾತರಕ್ತವಾಗಿ ಬಂದಿರತಕ್ಕಂಥ ವೆರಿಕೋಸ್ ವೇನ್, ಡೀಪ್ ವೇನ್ ಥ್ರೋಂಬೋಸಿಸ್ ಮತ್ತು ಹಾರ್ಟಲ್ಲಿ ಏನಾದರೂ ಬ್ಲಾಕೇಜ್ ಆದರೆ, ಬ್ರೈನಲ್ಲಿ ಏನಾದರೂ ಇಸ್ಕೆಮಿಕ್ ಬ್ಲಾಕೇಜ್ ಆದರೆ ಅಂಥವನ್ನು ನಿವಾರಣೆ ಮಾಡಲಿಕ್ಕೆ ಇದು ಉಪಯುಕ್ತವಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಆಯುರ್ವೇದ ಔಷಧಿಗಳ ಸೇವನೆ ಮಾಡೋದ್ರಿಂದ ಅತ್ಯಂತ ಪರಿಣಾಮಕಾರಿಯಾಗಿ ವಾತ ಮತ್ತು ಕಫದೋಷದಿಂದ ಬಂದಿರತಕ್ಕಂಥ ಬ್ಲಾಕೇಜ್ಗಳನ್ನ ನಾವು ಸರಿ ಮಾಡ್ಬೋದು. ಪಿತ್ತ ದೋಷದಿಂದ ಏನಾದರೂ ಇದು ಬಂದಿದ್ದರೆ ಅದಕ್ಕೆ ಇದು ಉತ್ತಮವಾದ ಪರಿಹಾರ ಅಲ್ಲ. ಅದು ಯಾವ ದೋಷದಿಂದ ಬಂದಿರುತ್ತೆ ನಾವು ಸರಿಯಾಗಿ ತಿಳ್ಕೊಬೇಕು. ಅದಷ್ಟೇ ಅಲ್ಲದೆ ಈ ಒಂದು ನುಗ್ಗೆ ಸೊಪ್ಪನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಒಂದು ಶರೀರದಲ್ಲಿ ಮೂಳೆಗಳ ಡೆನ್ಸಿಟಿ, ಬೋನ್ ಡೆನ್ಸಿಟಿ ಹೆಚ್ಚಾಗುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಅದ್ಭುತವಾಗಿದೆ ಮತ್ತು ರಕ್ತಹೀನತೆಗೆ ಒಳ್ಳೆಯದು. ಯಾಕಂದರೆ ಐರನ್ನು ಮತ್ತು ಮುಖ್ಯವಾಗಿರ್ತಕ್ಕಂಥ ಎಲ್ಲ ಪೋಷಕ ಸತ್ವಗಳು, ವಿಟಮಿನ್ ಎ ಇದರಲ್ಲಿರೋದ್ರಿಂದ, ವಿಟಮಿನ್ ಸಿನೂ ಇರೋದ್ರಿಂದ ಇದು ರಕ್ತಧಾತುವನ್ನು ಪೋಷಣೆ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಇದರಲ್ಲಿರ್ತಕ್ಕಂಥ ವಿಟಮಿನ್ ಎ ನಮ್ಮ ಇರುಳುಗಣ್ಣಿನ ಸಮಸ್ಯೆ ಮತ್ತು ದೂರದೃಷ್ಟಿ, ಸಮೀಪ ದೃಷ್ಟಿ ದೋಷದ ಸಮಸ್ಯೆಯನ್ನು ನಿವಾರಣೆ ಮಾಡಲು ಸಹಕಾರ ಮಾಡುತ್ತದೆ. ಅದಷ್ಟೇ ಅಲ್ಲದೆ ಹೃದಯದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹೃದಯದ ಮಸಲ್ಸ್ಗಳು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಆಗಲಿಕ್ಕೆ ಇದರಲ್ಲಿರ್ತಕ್ಕಂಥ ಆ ಒಂದು ಮಿನರಲ್ಸ್ಗಳು ಮತ್ತು ಪ್ರೋಟೀನ್ ಅಂಶ ನಮ್ಮ ಹೃದಯದ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತೆ. ಅತಿಯಾಗಿ ಹೃದಯದ ಬಡಿತ ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಅದನ್ನು ಟೆಕಿಕಾರ್ಡಿಯಾ, ಬ್ರೆಡಿಕಾರ್ಡಿಯಾ ಅಂತ ಕರೀತಾರಲ್ಲ, ಅಂತಹ ಸಮಸ್ಯೆಯನ್ನು ಬರದಂತೆ ತಡೆಯಲಿಕ್ಕೆ ಇದು ಪೂರ್ವಭಾವಿಯಾಗಿ ನಮಗೆ ಸಹಾಯ ಮಾಡುತ್ತದೆ. ಅಥವಾ ಸಮಸ್ಯೆ ಇದ್ದವರು ಸಲಹೆಗೆ ಅನುಗುಣವಾಗಿ, ವೈದ್ಯರ ಔಷಧಿಗೆ ಅನುಗುಣವಾಗಿ ಜೊತೆಗೆ ಇದನ್ನು ಪ್ರಯೋಗ ಮಾಡೋದ್ರಿಂದ ಉತ್ತಮ ಪರಿಹಾರ ಕಂಡುಕೊಳ್ಬೋದು. ಅದಷ್ಟೇ ಅಲ್ಲದೆ ಇದು ನಮ್ಮ ಎಕ್ಸ್ಟರ್ನಲ್ ಉಪಯೋಗಕ್ಕೂ ಬರ್ತದೆ. ಇದನ್ನು ಚೆನ್ನಾಗಿ ರುಬ್ಬಿ ಆ ಪೇಸ್ಟನ್ನು ಮಜ್ಜಿಗೆ ಅಥವಾ ಎಳ್ನೀರಿನ ಜೊತೆಗೆ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದಲ್ಲಿ ಕಪ್ಪು ಕಲೆ, ರಿಂಕಲ್ಸು, ಮೊಡವೆಗಳು ಕಮ್ಮಿ ಆಗ್ತವೆ. ಪಿಗ್ಮೆಂಟೇಷನ್ ಸಹ ಕಮ್ಮಿ ಆಗಲಿಕ್ಕೆ ಉಪಯೋಗ ಆಗುತ್ತೆ. ತಲೆ ಕೂದಲಿಗೆ ಹಚ್ಚೋದ್ರಿಂದ, ನಿಂಬೆ ಹಣ್ಣಿನ ರಸದೊಂದಿಗೆ ರುಬ್ಬಿ ಹಚ್ಚೋದ್ರಿಂದ ಡ್ಯಾಂಡ್ರಫು, ನೆರೆ ಕೂದಲಿನ ಸಮಸ್ಯೆ, ಅದರ ಜೊತೆಗೆ ಕೂದಲು ಕಟ್ಟಾಗೋದು, ಹೇರ್ ಫಾಲ್ ಆಗ್ತಕ್ಕಂಥ ಸಮಸ್ಯೆಗೆ ಇದು ಉತ್ತಮವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಇದನ್ನು ನಾವು ನಿಯಮಿತವಾಗಿ ಇದರದ ರಸ ಅಥವಾ ಚೂರ್ಣವನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ನರಮಂಡಲ ಸ್ಟ್ರೆಂತ್ ಆಗುತ್ತೆ, ಸುಸ್ತು, ನಿಶಕ್ತಿ, ಆಯಾಸ ಎಲ್ಲ ಕಮ್ಮಿ ಆಗುತ್ತೆ. ಅದಷ್ಟೇ ಅಲ್ಲದೆ ಇದು ಒಂದು ಬಲ್ಲೆ ಮತ್ತು ಭ್ರಮಣ ಶಕ್ತಿಯನ್ನು ತುಂಬುತ್ತದೆ, ನರನಾಡಿಗಳಲ್ಲಿ ಶಕ್ತಿಯನ್ನು ತುಂಬುತ್ತದೆ. ಸತಿಪತಿಯರ ಒಂದು ವೈವಾಹಿಕ ಕೌಟುಂಬಿಕ ಜೀವನದ ಸಮಸ್ಯೆಗಳಾಗಿರ್ತಕ್ಕಂಥ ಆ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ, ಶೀಘ್ರಸ್ಖಲನ ಅಥವಾ ಮೋಟಿಲಿಟಿ, ಸ್ಪರ್ಮ್ ಡೆವಲಪ್ಮೆಂಟ್ ಆಗದೇ ಇರೋದು, ಎಗ್ ಸರಿಯಾಗಿ ಉತ್ಪತ್ತಿ ಆಗದೇ ಇರತಕ್ಕಂಥದ್ದು, ಹೀಗೆ ಮೇಲ್ ಇನ್ಫರ್ಟಿಲಿಟಿ ಮತ್ತು ಫಿಮೇಲ್ ಇನ್ಫರ್ಟಿಲಿಟಿಯ ಸಮಸ್ಯೆ ಇದ್ದರೆ ಇದನ್ನು ನಿಯಮಿತವಾಗಿ ಸೇವನೆ ಮಾಡೋದರಿಂದ ಅದರಲ್ಲೂ ಕೂಡ ಇದು ಉತ್ತಮವಾದ ಪರಿಹಾರವನ್ನು ನೀಡುತ್ತದೆ. ಹಾಗೆಯೇ ಇದರ ಸೇವನೆಯಿಂದಾಗಿ ನಮ್ಮ ಈ ಒಂದು ವಾತ ಮತ್ತು ಕಫದ ಸಮಸ್ಯೆಯಿಂದ ಬಂದಿರತಕ್ಕಂಥ ಚರ್ಮದ ಕಾಯಿಲೆಗಳನ್ನು ಸರಿಪಡಿಸ್ಬೋದು. ಪಿತ್ತ ವಿಕಾರದಿಂದ ಬಂದಿರತಕ್ಕಂಥ ಚರ್ಮದ ಕಾಯಿಲೆಗಳಲ್ಲಿ ಇದು ಉಪಯೋಗ ಆಗೋದಿಲ್ಲ. ಹಾಗೆ ಇದು ಲಿವರಿನ ಡಿಟಾಕ್ಸ್ ಮಾಡಲಿಕ್ಕೆ, ಕಿಡ್ನಿಯನ್ನು ಸ್ವಚ್ಛ ಮಾಡಲಿಕ್ಕೆ ಉತ್ತಮವಾದ ಶಕ್ತಿಯಾಗಿದೆ. ಏಕೆಂದರೆ ಕಫ ಮತ್ತು ವಾತ ವಿಕಾರದಿಂದ ಕಿಡ್ನಿ ಮತ್ತು ಲಿವರ್ನಲ್ಲಿ ಏನಾಗಿರ್ತದೆ, ಗಂಟೆಗಳಾಗಿರ್ತವೆ, ಅಲ್ಲಿ ಬ್ಲಾಕೇಜಸ್ಗಳಾಗಿರ್ತವೆ, ಅಂಥವನ್ನು ಕರಗಿಸಲಿಕ್ಕೆ ಇದು ಉಪಯುಕ್ತವಾಗಿರ್ತಕ್ಕಂಥ ಪರಿಹಾರ ಅಂತ ಹೇಳ್ಬೋದು. ಶ್ವಾಸಕೋಶದ ಶಕ್ತಿಯನ್ನು ಇದು ವೃದ್ಧಿಸುತ್ತೆ. ಶ್ವಾಸಕೋಶದ ಶಕ್ತಿಯಲ್ಲಿ ಮುಖ್ಯವಾಗಿ ಈ ಅಸ್ತಮ, ದಮ ಇಂಥ ಸಮಸ್ಯೆ ಇರೋರು ಮತ್ತು ಈ ಶ್ವಾಸಕೋಶದಲ್ಲಿ ತುಂಬ ವೀಕ್ನೆಸ್ ಆಗಿ ತುಂಬ ಶಾರ್ಟ್ ಬ್ರೆತ್ ಆಗ್ತಾ ಇರ್ತಕ್ಕಂಥದ್ದು, ಅಂದರೆ ನಮ್ಮ ಕಫ ವಿಕಾರದಿಂದ ಇಂಥ ಸಮಸ್ಯೆ ಬರ್ತಾ ಇರ್ತವೆ. ಕಫ ಮತ್ತು ವಾತ ವಿಕಾರಗಳ ದಿವ್ಯ ಔಷಧಿ ಇದಾಗಿರೋದ್ರಿಂದ ಇದರ ಪುಡಿ ಅಥವಾ ರಸವನ್ನು ಜೇನಿನೊಂದಿಗೆ ಸೇವನೆ ಮಾಡೋದ್ರಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ.
ಒಂದು ಅರ್ಧ ಚಮಚದಿಂದ 1 ಚಮಚ ಪುಡಿ ತೊಗೋಬೋದು. ಅದರಲ್ಲಿ 1 ಚಮಚ ಜೇನು ಬೆರೆಸ್ಬೋದು. 2ರಿಂದ 4 ಚಮಚ ರಸವನ್ನು 1 ಚಮಚ ಜೇನಿನೊಂದಿಗಾದರೂ ಸೇವನೆ ಮಾಡ್ಬೋದು. ಶ್ವಾಸಕೋಶದ ಸಮಸ್ಯೆಗಳಿಗೆ ಈ ಥರ ಸೇವನೆ ಮಾಡೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉತ್ತಮವಾದ ಪರಿಹಾರವಾಗಿ ಕೆಲಸ ಮಾಡ್ತದೆ. ಅದಷ್ಟೇ ಅಲ್ಲದೆ ಮಂಡಿಯಲ್ಲಿ, ಸೊಂಟದಲ್ಲಿ ಮತ್ತು ಕುತ್ತಿಗೆಯಲ್ಲಿ ಡಿಸ್ಕ್ಗಳ ಸಮಸ್ಯೆ, ಮಂಡಿಯ ಒಂದು ಕಾರ್ಟಿಲೇಜ್ ಸವೆತ, ಲಂಬರ್ ಸ್ಪಾಂಡಿಲೈಟಿಸ್ ಮತ್ತು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಸಮಸ್ಯೆಗಳು ಬರ್ತಾವಲ್ಲ, ಇಂತಹ ಸಮಸ್ಯೆಗಳಲ್ಲಿ ಕಾರ್ಟಿಲೇಜನ್ನು ರೀಗ್ರೋತ್ ಮಾಡಿ ಅಲ್ಲಿ ಸಿನೋವಿಯಲ್ ಫ್ಲೂಯಿಡನ್ನು ರೀಸಕ್ರೇಷನ್ ಮಾಡಿ ಅಲ್ಲಾಗಿರ್ತಕ್ಕಂಥ ಇನ್ಫ್ಲಮೇಷನ್ ಕಡಿಮೆ ಮಾಡಲಿಕ್ಕೆ ಉತ್ತಮ ಪರಿಹಾರ. ಇದರ ರಸವನ್ನಾಗಲಿ ಅಥವಾ ಇದರ ಪುಡಿಯನ್ನಾಗಲಿ ನಾವು ಶುಂಠಿಯ ರಸ, ಹಸಿ ಶುಂಠಿಯ ರಸದೊಂದಿಗೆ ಸ್ವಲ್ಪ 1 ಚಮಚ ಹಸಿ ಶುಂಠಿಯ ರಸ ಅಥವಾ ಅದರಲ್ಲಿ ಒಂದು ಅರ್ಧ ಚಮಚ ಬೆಲ್ಲವನ್ನು ಸೇರಿಸಿ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ಈ ಜಾಯಿಂಟ್ ಪೇನಲ್ಲಿ ಆಮವಾತ ಏನಾರಿದ್ರೆ ಅದು ಬೇಗ ಜೀರ್ಣ ಆಗಲಿಕ್ಕೆ ಇದು ಕೆಲಸ ಮಾಡುತ್ತೆ. ಯಾಕೆಂದರೆ ಇದು ದೀಪನ ಪಾಚನ ಶಕ್ತಿಯನ್ನು ಹೊಂದಿದೆ. ಅಂದರೆ ಅಗ್ನಿದೀಪನ ಮಾಡಿ ಆ ಒಂದು ಶರೀರದ ಮೆಟಬಲಿಸಮನ್ನು ಕ್ರಿಯಾಶೀಲಗೊಳಿಸಿ ಪಚನ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥ ಅಂಶವನ್ನು ಇದು ಹೊಂದಿದೆ. ರೋಚನ ಅಂತ ಹೇಳ್ತಾರೆ. ಅಂದರೆ ಯಾರಿಗೆ ಆಹಾರ ರುಚಿ ಬರೋದಿಲ್ಲ ಅಂಥವರು ಸಹ ಈ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಅಥವಾ ಇದರ ಪುಡಿ ಅಥವಾ ರಸವನ್ನು ಸೇವನೆ ಮಾಡೋದ್ರಿಂದ ಅವರಿಗೆ ಟೇಸ್ಟ್ ಬರ್ಡ್ಸ್ಗಳು ಆ್ಯಕ್ಟಿವೇಟ್ ಆಗಿ ಆಹಾರ ರುಚಿಸಲಿಕ್ಕೆ ಇದು ಉಪಯುಕ್ತವಾಗಿದೆ. ಒಟ್ಟಿನಲ್ಲಿ ಇದು ಕ್ಯಾನ್ಸರ್ಕಾರಕ ಜೀವಕೋಶಗಳನ್ನು ಸಹ ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಫ್ರೀ ರೆಡಿಕಲ್ಸ್ಗಳನ್ನು ನಾಶ ಮಾಡತಕ್ಕಂಥ ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಇದರಲ್ಲಿ ಅತಿ ಹೆಚ್ಚಾಗಿ ನಾವು ಕಾಣಬಹುದು. ಅದಕ್ಕಾಗಿ ಕ್ಯಾನ್ಸರ್ ರೋಗಿಗಳಿಗೂ ಸಹ ಕ್ಯಾನ್ಸರ್ ಬರದಂತೆ ತಡಿಲಿಕ್ಕೆ ಇದು ಉಪಯೋಗ ಆಗುತ್ತೆ. ಕ್ಯಾನ್ಸರ್ ರೋಗಿಗಳು ಸಹ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಆ ಒಂದು ಕಾಯಿಲೆಯಲ್ಲಿ ಕೂಡ ಇದು ಒಂದು ಒಳ್ಳೆಯ ಒಂದು ಉಪಯುಕ್ತವಾದ ಶಕ್ತಿಯನ್ನು ಶರೀರಕ್ಕೆ ಇದು ನೀಡುತ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆದ್ಮೇಲೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಏನಾದರೂ ಸಂಶಯಗಳಿದ್ದರೆ, ಡೌಟ್ಸ್ಗಳಿದ್ದರೆ ಕಮೆಂಟ್ ಮೂಲಕ ತಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ನಮ್ಮ ಆಶ್ರಮದಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ, ನಿಸರ್ಗ ಚಿಕಿತ್ಸೆ ಇವೆಲ್ಲವೂ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತಮಗೆ ದೊರೀತವೆ. ತಮಗೇನಾದರೂ ಆರೋಗ್ಯದ ಸಮಸ್ಯೆಗಳಿದ್ದರೆ ತಾವು ನೇರವಾಗಿ ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ಜೊತೆಗೆ ನಮ್ಮಲ್ಲಿ 5 ದಿನದ ಆರೋಗ್ಯ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ. ಕಾಯಿಲೆ ಬಂದ ಮೇಲೆ ಒದ್ದಾಡೋದಕ್ಕಿಂತ ಕಾಯಿಲೆನೇ ಬರದ ಹಾಗೆ 100 ವರ್ಷ ಆರೋಗ್ಯವಾಗಿ ಬದುಕಬೇಕಂದ್ರೆ ನಮ್ಮ ಶರೀರದ ಬಗ್ಗೆ ತಿಳ್ಕೊಬೇಕು. ನಾವು ಎನಾಟಮಿ, ಫಿಸಿಯಾಲಜಿ, ಪ್ಯಾಥೋಫಿಸಿಯಾಲಜಿ ಮತ್ತು ಫುಡ್ ಸೈನ್ಸು ಅವೆಲ್ಲವನ್ನು ನಾವು ಆ ಶಿಬಿರದಲ್ಲಿ ನಾವೇ ನೇರವಾಗಿ ನಿಮ್ಮ ಜೊತೆಗೆ ಇರ್ತೇವೆ. ಅಲ್ಲಿ ಕಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ. ಆ ಶಿಬಿರಕ್ಕೆ ಒಂದು ಬಾರಿ ನೀವು ಹಾಜರಾಗೋದ್ರ ಮೂಲಕ ನಿಮ್ಮ ಆರೋಗ್ಯದ ಜ್ಞಾನವನ್ನು ನೀವು ಸರಿಯಾಗಿ ತಿಳ್ಕೊಂಡು 100 ವರ್ಷ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.